ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 19ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:39 ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 6:23 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಸಂಜೆ 6:24 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ರಾತ್ರಿ 12:50 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:49 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:43 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:56 ಮಧ್ಯಾಹ್ನ 3:29 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:27 ಬೆಳಿಗ್ಗೆ 7:18 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:46 ಅಭಿಜಿನ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಇಲ್ಲಿ ಸ್ಥಿರ ಅಂದರೆ ಶಾಶ್ವತ. ಹಾಗಾಗಿ ಶಾಶ್ವತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಉತ್ತಮವಾಗಿರುವಂಥ ದಿನ. ಹಾಗೆ ಈ ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ವಿದ್ಯೆಯನ್ನು ಕಲಿಯುವಂಥದ್ದಕ್ಕಾಗಲಿ ಈ ದಿನ ಪ್ರಶಸ್ತವಾಗಿರುವಂಥದ್ದು. ಅದಕ್ಕಾಗಿಯೇ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಅಂಥವರು ಆರಂಭ ಮಾಡಲಿಕ್ಕೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿಯುವಂಥವರು ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯಲಿಕ್ಕೂ ಕೂಡ ಈ ದಿನ ಬಹಳ ಸೂಕ್ತವಾಗಿದೆ. ಹಾಗಾಗಿ ಈ ಶನಿವಾರದ ದಿನ ಆರಂಭ ಆಗುವಂಥ
ಕೆಲಸ ಕಾರ್ಯಗಳಿಂದ ಸ್ಥಿರವಾಗಿರುವಂಥ ಫಲಿತಾಂಶಗಳು ಸಿಕ್ಕತ್ತೆ. ಅಂದರೆ ತತ್ಕಾಲಕ್ಕೆ ಫಲಿತಾಂಶ ಅಲ್ಲ, ಅದು ಮುಂದೆ ದೂರದೃಷ್ಟಿಯಲ್ಲಿ ನಾವು ಜೀವಿತ ಇರೋವರೆಗೂ ಕೂಡ ಆ ವಿದ್ಯೆ ಆಗಲಿ ಆ ಒಂದು ತಂತ್ರವಾಗಲಿ ನಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಈ ಶನಿವಾರದ ಒಂದು ಅಡ್ವಾಂಟೇಜ್ ಏನಂದರೆ ಶಾಶ್ವತವಾಗಿರುವಂಥ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ಸಂದರ್ಭಗಳಿದೆ. ಹಾಗೆ ಈ ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ನಾವು ಗುರುಹೋರಾದಲ್ಲಿ ಆರಂಭ ಮಾಡಿಬಿಟ್ರೆ ಅದು ಕೂಡ ಉತ್ತಮ ಫಲವನ್ನು ತರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ಮುಂದುವರಿಯುತ್ತೆ, ಜೊತೆಗೆ ಫಲಿತಾಂಶ ಕೂಡ ಈ ದಿನವೇ ಸಿಕ್ಕಲ್ಲ. ಹಾಗಾಗಿನೇ ಕೆಲವು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 7 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 27 ನಿಮಿಷದಿಂದ ರಾತ್ರಿ 9 ಗಂಟೆ 25 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಕುಜಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವೊಂದು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದ್ದಾರೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಂಥ ಈ ಸಾಹಸ ಕೆಲಸಗಳನ್ನು, ಅದರಲ್ಲೂ ಜೀವವನ್ನೇ ಪಣಕ್ಕಿಟ್ಟು ಹೋರಾಡುವಂಥ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥವ್ರಿಗೆ ಅತ್ಯುತ್ತಮವಾದಂಥ ದಿನ ಇದು. ಹಾಗಾಗಿ ನಿಮ್ಮ ಪ್ರತಿಭೆಯನ್ನು ಶಕ್ತಿಯನ್ನು ತೋರಿಸಲಿಕ್ಕೆ ಇಲ್ಲಿ ಅವಕಾಶ ಸಿಕ್ಕತ್ತೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ, ನ್ಯಾಯಾಲಯದ ಪ್ರಕರಣದಲ್ಲೂ ಕೂಡ ನಿಮಗೆ ಈ ದಿನ ಸ್ವಲ್ಪ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಹಾಗಾಗಿ ಕುಜ ಹೋರಾದಲ್ಲಿ ಇಂಥ ಕೆಲಸಗಳನ್ನು ಆರಂಭ ಮಾಡಿದ್ರೆ ನಿಮಗೆ ಉತ್ತಮ ಫಲಗಳು ಸಿಕ್ಕತ್ತೆ. ಇನ್ನು ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡಬೇಡಿ. ಹಾಗೆ ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಹಾಗೆ ಸರ್ಕಾರದ ಇಲಾಖೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಬಾಕಿ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದೆಲ್ಲವನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 18 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಶುಭ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಪ್ರತಿ ಕೆಲಸದಲ್ಲೂ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಕನಸು ಏನು ಅಂತ ಹೇಳಿದ್ರೆ, ಒಂದು ಸ್ವಂತ ಮನೆಯನ್ನು ಹೊಂದಬೇಕು ಅನ್ನುವಂಥದ್ದು. ಎಲ್ಲಾದರೂ ಒಂದು ಕಡೆ ನೆಲೆ ನಿಲ್ಲಲಿಕ್ಕೆ ಒಂದು ಸೂರು ಇರಲಿ ಅನ್ನುವಂಥ ಒಂದು ಅಭಿಪ್ರಾಯ ಎಲ್ಲರಲ್ಲೂ ಕೂಡ ಇರುತ್ತೆ. ಕೆಲವರಿಗೆ ಸ್ವಂತ ಮನೆ ಬಹಳ ಬೇಗ ಆಗುತ್ತೆ, ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಮನೆ ಅನ್ನುವಂಥದ್ದು ಅವರಿಗೆ ಆಗಿ ಬರಲ್ಲ. ಸ್ವಂತ ಮನೆಯನ್ನು ಹೊಂದುವಂಥ ಯೋಗ ಕೆಲವರಿಗೆ ಇರಲ್ಲ. ಅದರಲ್ಲೂ ಕೆಲವರಿಗೆ ಒಂದು ನಿವೇಶನ ಇರುತ್ತೆ, ಭೂಮಿ ಇರುತ್ತೆ, ಆದರೂ ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಗಲ್ಲ. ಏನೋ ಅಡೆತಡೆಗಳು ಬರ್ತಾ ಇರುತ್ತೆ. ಇನ್ನು ವಾಸ್ತವಿನ ಪ್ರಕಾರ ಕೆಲವೊಂದು ದೋಷಗಳಿರೋದ್ರಿಂದ ಕೂಡ ಆ ನಿವೇಶನದಲ್ಲಿ ಮನೆಯನ್ನು ಕಟ್ಟಲಿಕ್ಕಾಗಲ್ಲ. ಒಂದು ವೇಳೆ ಅಲ್ಲಿ ಮನೆಯನ್ನು ಕಟ್ಟಿದ್ರೂ ಕೂಡ ಮನೆಯ ಒಳಗೆ ನೆಮ್ಮದಿಯಿಂದ ಇರಲಿಕ್ಕೆ ಆಗಲ್ಲ.
ಇದೆಲ್ಲವನ್ನ ಕೂಡ ಪರಿಗಣಿಸಿ ವಾಸ್ತುಶಾಸ್ತ್ರ ತಿಳಿಸುವಂಥ ಒಂದು ಬಹಳ ಮುಖ್ಯವಾದಂತಹ ವಿಚಾರ ಇದೆ. ಅದೇನು ಅಂತ ಹೇಳಿದ್ರೆ ಶಲ್ಯ ದೋಷ. ಈ ಶಲ್ಯ ದೋಷ ವಾಸ್ತುವಿನ ಅತ್ಯಂತ ಪ್ರಖರವಾಗಿರುವಂಥ ಒಂದು ದೋಷ ಇದು. ಅದರಲ್ಲೂ ಈ ಭೂಮಿಯಲ್ಲಿ ಕೆಲವು ವಸ್ತುಗಳು ಮಣ್ಣಿನಲ್ಲಿ ಬೆರೆತು ಹೋಗಿರುತ್ತೆ, ಮಣ್ಣಿನಲ್ಲಿ ಕರಗಿಬಿಡುತ್ತೆ. ಆದರೆ ಕೆಲವು ವಸ್ತುಗಳು ಭೂಮಿಯಲ್ಲೇ ಕರಗದೆ, ಅಂದರೆ ಭೂಮಿಯಲ್ಲಿ ಬೆರೆಯದೆ ಹಾಗೆ ಉಳಿದು ಬಿಡುತ್ತೆ. ಇದನ್ನು ಭೂಮಿ ತಿರಸ್ಕರಿಸತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಒಟ್ಟು 16 ವಸ್ತುಗಳನ್ನು ವಾಸ್ತುಶಾಸ್ತ್ರದಲ್ಲಿ ಗುರುತಿಸಿದ್ದಾರೆ. ಅಂಥ ವಸ್ತುಗಳು ಏನಾದರೂ ಆ ನಿವೇಶನದಲ್ಲಿ ಸಿಕ್ಕಿದ್ರೆ ಅದು ಶಲ್ಯ ದೋಷದಿಂದ ಕೂಡಿರುವಂಥ ನಿವೇಶನ ಅಂತ ಹೇಳಿ ವಾಸ್ತುಶಾಸ್ತ್ರ ತಿಳಿಸ್ತಾ ಇದೆ. ಇದು ಅಶುಭ ಫಲವನ್ನು ಕೊಡುವಂಥ ಸಂಕೇತ ಇದು. ಹಾಗಾಗಿನೇ ಈ ನಿವೇಶನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಮನೆ ನಿರ್ಮಾಣ ಮಾಡುವಾಗ ನಾವು ಭೂಮಿಯನ್ನು ಪರೀಕ್ಷೆ ಮಾಡಿ ಮುಂದುವರಿಬೇಕಾಗತ್ತೆ. ಈ ಸಂದರ್ಭದಲ್ಲಿ ಈ 16 ಬಗೆಯ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ಕಂಡು ಬಂದರೂ ಕೂಡ ಅದನ್ನು ವಾಸ್ತುವಿನಲ್ಲಿ ಶಲ್ಯ ದೋಷ ಇದೆ ಅಂತ ಹೇಳಿ ಪರಿಗಣಿಸಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಅಂದರೆ ಭೂಮಿಯ ಕೆಳಗಡೆ ಇವೆಲ್ಲವೂ ಕೂಡ ಇರುವಂಥದ್ದೇ. ನಿವೇಶನ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಇದನ್ನು ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ಆ ನಿವೇಶನವನ್ನು ಅಗೆದು ನೋಡಿ ಖರೀದಿ ಮಾಡಲಿಕ್ಕೆ ಅವಕಾಶ ಇರಲ್ಲ. ಇನ್ನು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ನಾವು ಅಡಿಪಾಯ ತೆಗೆಯುವಾಗ ಈ ದೋಷದ ಬಗ್ಗೆ ನಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ. ಇನ್ನು ನಿವೇಶನದ 8 ಅಡಿಗಳಿಗಿಂತಲೂ ಕೆಳಗೆ ಇರುವಂಥ ವಸ್ತುಗಳು ದೊರೆತರೆ ಶಲ್ಯ ದೋಷ ಇರಲ್ಲ. ಆದರೆ 8 ಅಡಿಯ ಮೇಲ್ಭಾಗದಲ್ಲಿ, ಅದರಲ್ಲೂ ಭೂಮಿಯ ಮೇಲ್ಪದರದಲ್ಲಿ 3 ಅಡಿಗಳ ಅಂತರದಲ್ಲಿ ಏನಾದರೂ ಈ ವಸ್ತುಗಳು ಕಂಡು ಬಂದರೆ ಅದು ಶಲ್ಯ ದೋಷ ಇದೆ ಅಂತ ಹೇಳ್ತಾರೆ. ಹಾಗಾಗಿನೇ ಇಂತಹ ವಸ್ತುಗಳು ದೊರೆತಂತಹ ನಿವೇಶನದಲ್ಲಿ ಕಟ್ಟಿರುವಂತಹ ಮನೆಗಳಿಂದ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಈ ವಸ್ತುಗಳ ಪೈಕಿ ಎಲುಬು ಏನಾದರೂ ಸಿಕ್ಕಿದ್ರೆ, ಎಲುಬು ಅಂದರೆ ಮೂಳೆ, ಇದು ಮನುಷ್ಯನ ಮೂಳೆ ಇರ್ಬೋದು, ಪ್ರಾಣಿಗಳ ಮೂಳೆ ಅಥವಾ ಪಕ್ಷಿಗಳ ಮೂಳೆ ಏನಾದರೂ ಸಿಕ್ಕಿದ್ರೆ ಅದು ಅಶುಭ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ನಮ್ಮ ನಿವೇಶನದಲ್ಲಿ ಮೂಳೆಗಳು ಸಿಕ್ಕಬಾರ್ದು. ಇನ್ನು ಎರಡನೆಯದು ಕಪಾಲ. ಕಪಾಲ ಅಂತ ಹೇಳಿದ್ರೆ ಸ್ಕಲ್ ಅಂತ ಹೇಳಿ, ಅದು ತಲೆ ಬುರುಡೆ ಏನಾದರೂ ಸಿಕ್ಕಿದ್ರೆ ಅದು ಕೂಡ ಅಶುಭ ಫಲವನ್ನು ಕೊಡುವಂಥದ್ದು. ಇನ್ನು ತಲೆಯ ಕೂದಲು ಏನಾದರೂ ಸಿಕ್ಕಿದ್ರೆ, ಹಾಗೆ ಇಟ್ಟಿಗೆ ಆಗಲಿ ವಿಗ್ರಹಗಳಾಗಲಿ, ಆ ವಿಗ್ರಹಗಳು ಕಲ್ಲಿನಿಂದ ಆಗಿರ್ಬೋದು ಅಥವಾ ಲೋಹದಿಂದ ಆಗಿರ್ಬೋದು, ಅಂತಹ ವಿಗ್ರಹಗಳು ಸಿಕ್ಕಿದ್ರೆ, ಇನ್ನು ಬೂದಿಯಾಗಲಿ, ಶವ ಆಗಲಿ, ಇದ್ದಿಲಾಗಲಿ, ಸುಟ್ಟಿರುವಂಥ ಕಟ್ಟಿಗೆ ಆಗಲಿ ಅಥವಾ ನಿಧಿ ಸಿಕ್ಕಿದ್ರೆ, ಕಲ್ಲು ಬಂಡೆಗಳು ಸಿಕ್ಕಿದ್ರೆ, ಇನ್ನು ಕಪ್ಪೆ ಏನಾದರೂ ಸಿಕ್ಕಿದ್ರೆ, ಪ್ರಾಣಿಗಳ ಕೊಂಬುಗಳು ಸಿಕ್ಕಿದ್ರೆ, ನಾಯಿಯ ಎಲುಬು ಸಿಕ್ಕಿದ್ರೆ, ಇನ್ನು ಯಾರಾದರೂ ಮಾಟ ಮಂತ್ರ ಮಾಡಿಸಿರುವಂತಹ ಕೆಲವು ವಸ್ತುಗಳು ಸಿಕ್ಕಿದ್ರೆ, ಯಂತ್ರಗಳೇನಾದರೂ ಸಿಕ್ಕಿದ್ರೆ ಅಂತಹ ಭೂಮಿ ವಾಸಕ್ಕೆ ಯೋಗ್ಯ ಅಲ್ಲ, ಅಲ್ಲಿ ಶಲ್ಯ ದೋಷ ಇದೆ ಅನ್ನುವಂಥ ಅಭಿಪ್ರಾಯ ಇದೆ. ಇವೆಲ್ಲವನ್ನು ಕೂಡ ಶಲ್ಯ ಅಂತ ಹೇಳಿನೇ ಕರೆಯುವಂಥದ್ದು. ಇನ್ನು ನಿವೇಶನದಲ್ಲಿ ಇಂತಹ ವಸ್ತುಗಳೇನಾದರೂ ಸಿಕ್ಕಿದ್ರೆ ಇದು ಅಶುಭ ಫಲವನ್ನು ಕೊಡುವಂಥದ್ದು. ಅದರಲ್ಲೂ ಈ ನಾಣ್ಯಗಳಾಗಲಿ, ಒಂದು ವಿಶೇಷ ಬಗೆಯ ಕಲ್ಲುಗಳಾಗಲಿ ಅಥವಾ ಧಾನ್ಯಗಳು ಸಿಕ್ಕಿದ್ರೆ ಅದನ್ನು ಕೆಲವರು ಶುಭ ಫಲಗಳನ್ನು ಕೊಡುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ತಿಳಿಸ್ತಾರೆ. ಇನ್ನು ಇದನ್ನು ಹೊರತುಪಡಿಸಿ ಬೇರೆ ವಸ್ತುಗಳೇನಾದರೂ ಸಿಕ್ಕರೆ ಅದನ್ನು ನಾವು ತೀವ್ರತರವಾಗಿ ಪರಿಗಣಿಸಬೇಕಾಗತ್ತೆ. ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ನಾವು ಆ ಒಂದು ನಿವೇಶನಕ್ಕೆ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿ ಮುಂದುವರಿಬೇಕಾಗತ್ತೆ. ಹಾಗೆ ಕೆಲವೊಂದು ನಿವೇಶನಗಳಲ್ಲಿ ದುಷ್ಟಶಕ್ತಿಗಳ ಪ್ರಭಾವ ಇದ್ದರೂ ಕೂಡ, ಅಂದರೆ ಪ್ರೇತಾತ್ಮದ ಪ್ರಭಾವ ಇದ್ದರೆ ಅದನ್ನು ಕೂಡ ಶಲ್ಯ ದೋಷ ಅಂತ ಹೇಳಿ ಕರೀತಾರೆ. ಹಾಗಾಗಿನೇ ಇಂತಹ ದುಷ್ಟಶಕ್ತಿಗಳಿಂದ ಆ ಕುಟುಂಬದ ಏಳಿಗೆ ಆಗಲ್ಲ, ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಅನ್ನುವಂಥದ್ದು. ಜೊತೆಗೆ ಏನೋ ಒಂದು ಏಳಿಗೆ ಆಗಲಿಕ್ಕೆ ಅಡೆತಡೆ ಆಗ್ತಾ ಇದೆ ಅನ್ನುವಂಥ ಸಂಶಯ ಏನಾದರೂ ಬಂದರೆ, ಅಂದರೆ ಅನುಮಾನ ಬಂದರೆ ಅಲ್ಲಿ ವಾಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಹಣಕಾಸಿನ ಸಮಸ್ಯೆ ಆಗುತ್ತೆ, ಆರೋಗ್ಯದ ಸಮಸ್ಯೆಗಳಾಗುತ್ತೆ, ಪ್ರತಿದಿನ ಕುಟುಂಬದಲ್ಲಿ ಜಗಳಗಳು ಆಗ್ತಾ ಇರುತ್ತೆ, ಒಟ್ಟಾರೆ ಮಾನಸಿಕವಾಗಿ ನೆಮ್ಮದಿ ಇರಲ್ಲ, ದೈಹಿಕವಾಗಿ ಆರೋಗ್ಯ ಇರಲ್ಲ. ಅಂಥ ಸಂದರ್ಭದಲ್ಲಿ ಆ ನಿವೇಶನದಲ್ಲಿ ಮನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಹೋಮವನ್ನು ಮಾಡಿಸಬೇಕು. ಇದು ಬಹಳ ಶ್ರೇಷ್ಠವಾದ ಹೋಮ ಅಂತ ಹೇಳ್ತಾರೆ. ಹಾಗೆ ಆ ಜಾಗದಲ್ಲಿ 4 ದಿಕ್ಕುಗಳಲ್ಲಿ ಕೂಷ್ಮಾಂಡವನ್ನು ಇಟ್ಟು ಪೂಜೆ ಮಾಡಿ, ಅಂದರೆ ಬೂದುಗುಂಬಳಕಾಯನ್ನು ಇಟ್ಟು ಅದನ್ನು
ಮಂತ್ರ ಸಹಿತವಾಗಿ ದೃಷ್ಟಿದೋಷ ಪರಿಹಾರಾರ್ಥವಾಗಿ ಪೂಜೆಯನ್ನು ಮಾಡಿ ಅದನ್ನು ಅಲ್ಲೇ ಜಜ್ಜಿ ಬಿಡಬೇಕು. ಇದರಿಂದ ಆ ಜಾಗದಲ್ಲಿ ಭವಿಷ್ಯದಲ್ಲಿ ಆಗುವಂಥ ತೊಂದರೆಯಿಂದ ಪಾರಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಂತರದಲ್ಲಿ ಅಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಬಹುದು, ಇಲ್ಲ ಆ ನಿವೇಶನವನ್ನು ಮಾರಾಟ ಮಾಡೋದಿದ್ರೆ ಮಾರಾಟ ಮಾಡಬಹುದು. ಒಟ್ಟಾರೆ ಆ ನಿವೇಶನದಲ್ಲಿ ಈ ಶಲ್ಯ ದೋಷ ಅನ್ನುವಂಥದ್ದು ಇದ್ರೆ ಅದನ್ನ ಪರಿಹಾರ ಮಾಡೇನೆ ನೀವು ಮುಂದುವರಿಬೇಕಾಗತ್ತೆ. ಇಲ್ಲಿಯವರೆಗೆ ನಾವು ಹೇಳಿರುವಂತಹ ವಿಚಾರಗಳು ಶಲ್ಯ ದೋಷಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ವಾಸ್ತು ಶಾಸ್ತ್ರ ತಿಳಿಸುವಂಥದ್ದು. ಇನ್ನೊಂದು ಶಲ್ಯ ತಂತ್ರ ಅನ್ನುವಂಥದ್ದು ಇದೆ. ಇದು ಆಯುರ್ವೇದ ತಿಳಿಸುವಂಥದ್ದು. ಅಂದರೆ ಇದು ಒಂದು ಶಸ್ತ್ರಚಿಕಿತ್ಸೆಯ ಪರಿಕಲ್ಪನೆಗಳನ್ನು ಹೇಳುವಂತಹ ಒಂದು ಶಲ್ಯ ತಂತ್ರವನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇಲ್ಲಿ ಈ ಶಲ್ಯ ತಂತ್ರ ಆಯುರ್ವೇದದ ಒಂದು ಪ್ರಮುಖ ಶಾಖೆ. ಇದು ಅಕ್ಷರಶಃ ದೇಹದಿಂದ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಅಂಶವನ್ನು ತೆಗೆದು ಹಾಕುವಂಥದ್ದು. ಅಂದರೆ ಅದು ಶಸ್ತ್ರಚಿಕಿತ್ಸೆ ಅಂತ ಹೇಳಿ, ಆಪರೇಷನ್ ಅಂತ ಹೇಳಿ ಕರೆಯುವಂಥದ್ದು ಇದನ್ನೇ. ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ಭಾರತದಲ್ಲಿ ಶಸ್ತ್ರಚಿಕಿತ್ಸೆ ರೂಢಿಯಲ್ಲಿತ್ತು ಅನ್ನುವಂಥದ್ದಕ್ಕೆ ಈ ಶಲ್ಯ ತಂತ್ರ ಉದಾಹರಣೆಯಾಗಿ ನಿಲ್ಲುತ್ತೆ. ಹಾಗಾಗಿ ಇಲ್ಲಿ ಶರೀರದಲ್ಲಿ ಇರುವಂತಹ ಗೆಡ್ಡೆಗಳನ್ನು ನಿರ್ಮೂಲನ ಮಾಡುವಂಥದ್ದು, ಪೈಲ್ಸ್, ಪಿಸ್ತೂಲ ಇತ್ಯಾದಿಗಳನ್ನು ನಿವಾರಣೆ ಮಾಡಲಿಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು, ಹಾಗೆ ಮೂಳೆಗಳ ಮುರಿತ ಅದನ್ನು ಸರಿಪಡಿಸಲಿಕ್ಕೆ, ಹಾಗೆ ದೇಹದಲ್ಲಿರುವಂತಹ ಆಂತರಿಕ ಮತ್ತು ಬಾಹ್ಯ ಗಾಯಗಳು ಏನಾದರೂ ಉಂಟಾಗಿದ್ರೆ, ಹೆರಿಗೆ ಸಮಯದಲ್ಲಿ ಉಂಟಾಗುವಂತಹ ತೊಂದರೆಗಳನ್ನು, ಮತ್ತು ಕರುಳಿನ ಕುಣಿಕೆಗಳಲ್ಲಿ ಅಡಚಣೆಗಳೇನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಬಳಸ್ತಾ ಇದ್ರು. ಇದನ್ನು ಶಲ್ಯ ತಂತ್ರ ಅಂತ ಹೇಳಿ ಕರೆಯುವಂಥದ್ದಿದೆ. ಇದು ಕೂಡ ಪ್ರಾಚೀನ ಆಯುರ್ವೇದದ ಒಂದು ವಿಧಾನ. ಹಾಗಾಗಿ ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ನಮ್ಮ ಹಿರಿಯರು, ಋಷಿಮುನಿಗಳು ಇದಕ್ಕೆಲ್ಲ ಕೂಡ ಪರಿಹಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ನೀವು ಕೂಡ ಈ ಶಲ್ಯ ದೋಷ ಇರಲಿ, ಶಲ್ಯ ತಂತ್ರ ಇರಲಿ, ಅದನ್ನು ಸೂಕ್ತವಾಗಿ ಗ್ರಹಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಂಬಿಕೆ ಇದ್ದರೆ ಪರಿಹಾರಗಳನ್ನು ಮಾಡಿಸಿ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆಯಲ್ಲಿ ಚಂದ್ರ, ಭಾಗ್ಯಸ್ಥಾನದಲ್ಲಿ ಚಂದ್ರ. ಆದರೆ ಈ ದಿನ ಭಾಗ್ಯೋದಯಕ್ಕೆ ಸ್ವಲ್ಪ ಕೊರತೆ ಉಂಟಾಗುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ವ್ಯಾಪಾರ ವ್ಯವಹಾರಗಳಿಂದ, ನಿಮ್ಮ ಉದ್ಯೋಗದಿಂದ ಈ ದಿನ ನಿಮಗೆ ಬರುವಂತಹ ಲಾಭದ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ನಿಮ್ಮ ಪ್ರಯತ್ನಗಳಲ್ಲಿ ಬರುವಂತಹ ಫಲಿತಾಂಶ ಮಿಶ್ರವಾಗಿರುತ್ತೆ. ಹಾಗಾಗಿ ಮಿಶ್ರ ಫಲಗಳನ್ನು ಈ ದಿನ ಅನುಭವಿಸುವಂಥ ದಿನ. ಹಾಗೆ ನಿಮ್ಮ ಲೆಕ್ಕಾಚಾರದಂತೆ ಕೆಲವು ಕೆಲಸಗಳು ನಡೆಯುತ್ತೆ, ಕೆಲವು ಕೆಲಸಗಳು ಈ ದಿನ ಆಗೋದಿಲ್ಲ. ಅದರಲ್ಲೂ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳು, ತುರ್ತಾಗಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಏನೋ ಅಡಚಣೆಯಿಂದ ಕೂಡಿರುವಂಥದ್ದು. ಹಾಗೆ ಈ ದಿನ ನಿಮಗೆ ಹಣದ ಕೊರತೆ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಈ ದಿನ ನಿಮ್ಮ ಸ್ವಂತ ಬಲದ ಮೇಲೆ ಮಾಡಬೇಕು, ನಿಮ್ಮ ಆತ್ಮವಿಶ್ವಾಸದ ಮೇಲೆ ಮಾಡಬೇಕಾಗತ್ತೆ. ಹಾಗಾಗಿನೇ ಯಾವುದೇ ಕೆಲಸಕ್ಕೆ ನಂಬಿಕೆ ಬಹಳ ಮುಖ್ಯ. ಆದರೆ ಈ ದಿನ ನಿಮಗೆ ಅಪನಂಬಿಕೆ ಜಾಸ್ತಿ ಇರುತ್ತೆ, ಅನುಮಾನಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಅನುಮಾನದ ಹುತ್ತ ಈ ದಿನ ಬಹಳಷ್ಟು ಬೇಗ ಬೇಗ ಬೆಳೆಯುವಂಥದ್ದು ಇದೆ. ಇನ್ನು ಕೆಲವರು ಈ ದಿನ ಹೆಚ್ಚಿನ ಸಂಪಾದನೆಗೆ ಹೊಸ ದಾರಿಯನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಆದರೆ ನಿಮ್ಮ ಪ್ರಯತ್ನದಲ್ಲಿ ಹಠಾತ್ತಾಗಿ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀರಿ, ಇದ್ದಕ್ಕಿದ್ದ ಹಾಗೆಯೇ ಯೂಟರ್ನ್ ಆಗಿಬಿಡುವಂಥದ್ದು. ಆ ಪ್ರಯತ್ನವನ್ನು ನಿಲ್ಲಿಸ್ತೀರಿ, ಇನ್ನೊಂದು ಪ್ರಯತ್ನಕ್ಕೆ ಕೈ ಹಾಕ್ತೀರಿ. ಇದು ನಿಮ್ಮಲ್ಲಿ ಇರುವಂಥ ಚಂಚಲವಾದ ಮನಸ್ಸನ್ನು ಕೂಡ ಇದು ತೋರಿಸ್ತಾ ಇರುತ್ತೆ. ಹಾಗೆ ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಹಾಗೆ ಈ ದಿನ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಯಾರನ್ನೋ ಅತಿಯಾಗಿ ನಂಬುವಂಥ ವಿಚಾರಗಳು, ಇದರಲ್ಲಿ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸ್ವಂತ ಆಲೋಚನೆಗಳು ಕೂಡ ಕೂಡಿ ಬರಲ್ಲ. ಇದು ಕೂಡ ನಿಮಗೆ ಒಂದು ರೀತಿಯ ಶ್ರಮ, ಒಂದು ರೀತಿಯ ಒತ್ತಡವನ್ನು ತರುತ್ತೆ. ಹಾಗಾಗಿ ಆ ಎಲ್ಲ ರೀತಿಯಿಂದ ನೀವು ಪಾರಾಗಬೇಕು, ನೆಮ್ಮದಿಯ ಜೀವನವನ್ನು ನಡೆಸಬೇಕು. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ದುಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಒಂದು ಕಳವಳ ಇರುತ್ತೆ. ಹಾಗೆ
ಈ ದಿನ ಸ್ವಲ್ಪ ಒತ್ತಡದಿಂದಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ನಿಮಗೆ ಇಷ್ಟ ಇಲ್ಲ, ಆದರೂ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಬಂಧ ಇದೆ, ಒಂದು ಕಂಪಲ್ಷನ್ ಇದೆ. ಹಾಗೆ ಈ ದಿನ ನಿಮಗೆ ಗ್ರಹ ಸ್ಥಾನಗಳು ಕೂಡ ಅನುಕೂಲಕರವಾಗಿಲ್ಲ. ಆದ್ದರಿಂದಲೇ ಒಂದೊಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಕಷ್ಟಪಡುವಂಥ ಸಂದರ್ಭಗಳಿದೆ. ಅದಕ್ಕಾಗಿಯೇ ಈ ದಿನ ಯಾವುದೇ ದೊಡ್ಡ ಮಟ್ಟದ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಡಿ. ದೊಡ್ಡ ಬಂಡವಾಳ ಹಾಕುವಂಥದ್ದು, ಏನೋ ಒಂದು ದೊಡ್ಡದಾಗಿ ಸಾಧನೆ ಮಾಡಲಿಕ್ಕೆ ಹೋಗುವಂಥದ್ದು, ಹಾಗೆ ಈ ದಿನ ನಿಮ್ಮ ಒಂದು ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಹೋಗುವಂಥದ್ದು, ಇದೆಲ್ಲದರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕಲ್ಲ, ಅನುಕೂಲಕರವಾಗಿ ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಇಂತಹ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಅದರಲ್ಲೂ ಬೇರೆಯವರ ವಾಹನದಲ್ಲೇ ಪ್ರಯಾಣ ಮಾಡುವಂಥದ್ದು, ನೀವೇ ಅದನ್ನು ಓಡಿಸುವಂಥ ಸಂದರ್ಭ ಏನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಏಕೆಂದರೆ ಈ ದಿನ ನಿಮ್ಮ ಪ್ರಯಾಣದಿಂದಾಗಲಿ ವಾಹನದಿಂದಾಗಲಿ ನಿಮಗೆ ಅಷ್ಟೊಂದು ಶುಭ ಫಲಗಳು ಇರಲ್ಲ. ಹಾಗೆ ಈ ದಿನ ವಾದ ವಿವಾದಗಳು ಇದ್ದಕ್ಕಿದ್ದ ಹಾಗೆ ಉದ್ಭವ ಆಗಿಬಿಡುತ್ತೆ. ಇದನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಿಮ್ಮ ಅರಿವಿಗೆ ಬರಲ್ಲ. ಹಾಗಾಗಿನೇ ನಾಳೆ ಪಶ್ಚಾತ್ತಾಪ ಪಡ್ತೀರಿ ಇಂಥ ಒಂದು ಕೆಲಸ ಕಾರ್ಯಗಳಿಂದ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ಸಮಚಿತ್ತದ ಒಂದು ಬ್ಯಾಲೆನ್ಸ್ಡ್ ಮೈಂಡ್ ಏನು ಹೇಳ್ತಾರೆ ಅಂಥದ್ದು ಈ ದಿನ ಬೇಕೇ ಬೇಕಾಗುತ್ತೆ. ಏಕೆಂದರೆ ಈ ದಿನ ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ನಿಮ್ಮ ಮನಸ್ಸಿರುತ್ತೆ. ಹಾಗೆ ಈ ದಿನ ಕಣ್ಣಿನ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಕಣ್ಣುಗಳನ್ನು ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಇನ್ನು ವ್ಯಾಪಾರ ವ್ಯವಹಾರಗಳು ನಿಧಾನ ಆದರೂ ಕೂಡ ಅದಕ್ಕೆ ಬೇಸರ ಪಡಬೇಡಿ. ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿತಾ ಇರಿ. ಬಂಧು ಮಿತ್ರರ ಜೊತೆಯಲ್ಲಿ ಬರುವಂಥ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ಮಾತುಕತೆಯ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 7ರಲ್ಲಿ ಚಂದ್ರ, ಸಪ್ತಮದಲ್ಲಿ ಚಂದ್ರ. ಇದು ಕಳತ್ರ ಸ್ಥಾನ. ಹಾಗಾಗಿ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇದೆ, ಕುಟುಂಬದ ಬೆಂಬಲ ಇದೆ, ಕುಟುಂಬಸ್ಥರ ಹಣಕಾಸಿನ ನೆರವು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ವ್ಯವಹಾರದಲ್ಲಿ ಪ್ರಯಾಣದ ಸಾಧ್ಯತೆ ಇರೋದರಿಂದ ಈ ದಿನದಲ್ಲಿ ನಿಮ್ಮ ಪ್ರಯಾಣ, ನಿಮ್ಮ ಒಂದು ಓಡಾಟ ನಿಮಗೆ ತುಂಬ ಖುಷಿಯನ್ನು, ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ನಿಮಗೆ ತುಂಬ ಸಹನೆ ಇರುವಂಥದ್ದು. ಕೆಲವೊಂದು ಅವಘಡಗಳನ್ನು, ಕೆಲವೊಂದು ವ್ಯತ್ಯಾಸಗಳನ್ನು ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿ ಅದಕ್ಕೆ ಸೂಕ್ತವಾದ ತೀರ್ಮಾನವನ್ನು ನೀವೇ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಉದ್ಯೋಗದ ಅವಕಾಶಗಳು ಈ ದಿನ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋಂಥದ್ದಕ್ಕೆ ಈ ದಿನ ನಿದರ್ಶನವಾಗಿ ನಿಲ್ಲುತ್ತೆ. ಹಾಗೆ ಮಿತ್ರರಿಂದ, ಕೆಲವು ಬಂಧುಗಳಿಂದ ನಿಮಗೆ ಬೇಕಾದಂತಹ ಕೆಲವು ಸಹಕಾರವನ್ನು ಪಡ್ಕೊಳ್ತೀರಿ, ಕೆಲವು ಮಾಹಿತಿಗಳನ್ನು ಪಡ್ಕೊಳ್ತೀರಿ. ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಮೂಲಭೂತವಾದಂತಹ ವಿಚಾರಗಳನ್ನು ಈ ದಿನ ಚರ್ಚೆಯ ಮೂಲಕ ಸಂಗ್ರಹ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಹೊಸದಾಗಿ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗೆ ಮುಂದುವರಿಬೇಕು. ನಾಳೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥವ್ರಿಗೆ ಈ ದಿನದ ತೀರ್ಮಾನ ಬಹಳ ಪ್ರಮುಖವಾಗಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ವಿಚಾರಧಾರೆಗಳಾಗಲಿ, ನಿಮ್ಮ ಆಲೋಚನೆಗಳಾಗಲಿ, ಅಭಿಪ್ರಾಯಗಳಾಗಲಿ ಬಹಳ ತರ್ಕಬದ್ಧವಾಗಿ ಇರುತ್ತೆ, ತೂಕ ಇರುತ್ತೆ ಅದರಲ್ಲಿ. ಹಾಗೆ ಈ ದಿನ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಸ್ವಲ್ಪ ಓಡಾಟ, ಸ್ವಲ್ಪ ಮನರಂಜನೆ, ಇದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಅನಿರೀಕ್ಷಿತವಾಗಿ ಕೆಲವು ಅನಾನುಕೂಲಕ ಘಟನೆಗಳು ಏನಾದರೂ ಸಂಭವಿಸ್ಬೋದು, ಸ್ವಲ್ಪ ಜಾಗ್ರತೆ. ಇನ್ನು ಅಪರಿಚಿತರ ಮೇಲೆ ಹೆಚ್ಚಿನ ಅವಲಂಬನೆ ನಿಮಗೆ ಸ್ವಲ್ಪ ಅಪಾಯಕಾರಿಯಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶತ್ರುಸ್ಥಾನದಲ್ಲಿ ಚಂದ್ರ ಇದ್ದಾನೆ, 6ರಲ್ಲಿ ಚಂದ್ರ. ಹಾಗಾಗಿನೇ ಶತ್ರುಗಳ ಮೇಲೆ ಈ ದಿನ ಜಯ ಸಾಧಿಸುವಂಥ ದಿನ. ಹಾಗೆ ಇದನ್ನು ರೋಗಸ್ಥಾನ ಅಂತ ಹೇಳಿ ಕೂಡ ಕರೆಯುವಂಥದ್ದು, 6ನೇ ಮನೆ.
ಹಾಗಾಗಿ ನಿಮ್ಮ ರೋಗದ ಬಗ್ಗೆ, ನಿಮ್ಮಲ್ಲಿರುವಂಥ ಮಾನಸಿಕ ವ್ಯವಸ್ಥೆಯ ಬಗ್ಗೆ ಈ ದಿನ ಚಂದ್ರ ಸಾಕಷ್ಟು ಬೆಳಕನ್ನು ಚೆಲ್ತಾನೆ. ಹಾಗಾಗಿ ನಿಮ್ಮಲ್ಲಿರುವಂಥ ದೋಷಗಳು ಏನಿದೆ, ನಿಮ್ಮ ಒಂದು ವೀಕ್ನೆಸ್ ಏನಿದೆ, ಹಾಗೆ ನಿಮ್ಮನ್ನು ಬಾಧಿಸ್ತಾ ಇರುವಂಥ ವಿಚಾರಗಳು ಯಾವುದು, ಅದಕ್ಕೆ ಯಾವ ಪರಿಹಾರ ಸೂಕ್ತ, ಈ ವಿಚಾರವಾಗಿ ಈ ದಿನ ತುಂಬ ಆಲೋಚನೆ ಮಾಡ್ತೀರಿ. ಹಾಗೆ ಬಲ್ಲವರಿಂದ, ತಜ್ಞರಿಂದ, ಸೂಕ್ತ ವ್ಯಕ್ತಿಗಳಿಂದ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕುವಂಥದ್ದು. ಹಾಗೆ ಈ ದಿನ ನೋಡಿ, ಬೆಲೆ ಬಾಳುವ ವಸ್ತ್ರಗಳನ್ನು, ಆಭರಣಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಜ್ಞಾನ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಈ ದಿನ ತುಂಬ ಪ್ರಯತ್ನ ಪಡ್ತೀರಿ. ನಾಳೆ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾಡುವಂಥ ಪ್ರಯತ್ನ ತುಂಬ ಯಶಸ್ಸನ್ನು ತರುತ್ತೆ. ಹಾಗಾಗಿ ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಒಂದು ಆಸಕ್ತಿಯ ಕ್ಷೇತ್ರ ಏನಿದೆ ಅದರಲ್ಲಿ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ. ಬೇರೆಯವರ ಒತ್ತಾಯಕ್ಕೆ ಈ ದಿನ ಒಳಗಾಗಬೇಡಿ. ಅಂದರೆ ಬೇರೆಯವರು ಏನೋ ಹೇಳಿದ್ರು ಅಂತ ಹೇಳಿ ಅವರ ಆಸೆಯನ್ನು ತೀರಿಸ್ಕೊಳ್ಳಿಕ್ಕೆ ನಿಮ್ಮ ಮೂಲಕ ಅವರು ಮಾಡುವಂಥ ಪ್ರಯತ್ನಕ್ಕೆ ಸೊಪ್ಪು ಹಾಕಬೇಡಿ. ನಿಮಗೆ ಯಾವ ಏರಿಯಾದಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಓದು ಬೇಕು, ಯಾವ ವ್ಯವಹಾರ ಬೇಕು, ಯಾವ ಒಂದು ಉದ್ಯೋಗ ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿ. ಈ ದಿನ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಶಾಶ್ವತವಾಗಿರುವಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಈ ದಿನ ನಿಮಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ವಂಚನೆ ಮಾಡಿ, ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ನಿಮ್ಮಿಂದ ಹಣ ಸೆಳೆಯುವಂಥ ಮೋಸಗಾರರ ಬಲೆಗೆ ಈ ದಿನ ಬೀಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಣಕಾಸಿನ ವಿಚಾರದಲ್ಲಿ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ನೀವು ಮುಂದುವರಿಬೇಕಾಗತ್ತೆ. ಇನ್ನು ನಿಮ್ಮ ಮಾತನ್ನು, ನಿಮ್ಮ ಕೋಪವನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. 5ನೇ ಮನೆ, ಪೂರ್ವ ಪುಣ್ಯಸ್ಥಾನ ಇದು. ಹಾಗಾಗಿಯೇ ಮಿಶ್ರ ಫಲಗಳು ಈ ದಿನ ನಿಮಗೆ ಲಭ್ಯವಾಗುವಂಥ ದಿನ. ನೀವು ಏನೇ ಪ್ರಯತ್ನ ಮಾಡಿ ಅದನ್ನು ಮತ್ತೆ ಮತ್ತೆ ನೀವು ಆರಂಭ ಮಾಡಬೇಕು ಅನ್ನುವಂಥ ಮನಸ್ಸಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನಂಬಿಕೆ ಇಲ್ಲ, ನಿಮಗೆ ವಿಶ್ವಾಸ ಇಲ್ಲ, ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳ ಪ್ರಗತಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಯಾಕೆಂದರೆ ಸ್ವಲ್ಪ ದೂರ ಹೋದ ಮೇಲೆ ಮತ್ತೆ ವಾಪಸ್ಸು ನೀವು ತಿರುಗಿ ನೋಡ್ತೀರಿ. ಇಲ್ಲಿ ಕೆಲಸಗಳು ಸರಿಯಾಗಿ ಆರಂಭ ಆಯಿತಾ ಇಲ್ವಾ, ಯಾವ ದಾರಿಯಲ್ಲಿದ್ದೇನೆ, ಇದನ್ನೇ ನೀವು ಖಾತ್ರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮುಂದುವರಿಸ್ತಾ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ವಿಶ್ವಾಸದಿಂದ ಮುಂದುವರಿಯುವಂಥ ಒಂದು ಅಗತ್ಯತೆ ಕೂಡ ಇದೆ. ಹಾಗೆ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಸಿ. ತಜ್ಞರನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಆಗಾಗ್ಗೆ ನಿಮಗೆ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿಗಳು ಬೇಕಾಗ್ತಾ ಇರುತ್ತೆ, ಸ್ವಲ್ಪ ಮಾರ್ಗದರ್ಶನ ಬೇಕಾಗ್ತಾ ಇರುತ್ತೆ. ಹಾಗೆ ಈ ಸ್ಥಿರಾಸ್ತಿಯನ್ನು ಖರೀದಿ ಮಾಡುವಂಥ ಪ್ರಯತ್ನಗಳು ಈ ದಿನ ಅಷ್ಟೊಂದು ಫಲವನ್ನು ಕೊಡಲ್ಲ. ಹಾಗಾಗಿ ಆ ವಿಚಾರವಾಗಿ ಈ ದಿನ ಯಾವುದೇ ಮಾತುಕತೆಯನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಒಂದು ಸ್ವಂತಿಕೆಯನ್ನು ತೋರಿಸುವಂಥ ಒಂದು ಕಾಲ ಇದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾಗಿದೆ. ಇದನ್ನು ನೀವು ಸಮರ್ಥವಾಗಿ, ಸಮರ್ಪಕವಾಗಿ, ಸೂಕ್ತವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಮುಂದೆ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ತಪ್ಪು ನಿರ್ಧಾರವೊಂದನ್ನು ಕೈಗೊಳ್ಳುವಂಥ ಸಂದರ್ಭ ಇದೆ. ಇದರಿಂದ ತುಂಬ ಪಶ್ಚಾತ್ತಾಪ ಪಡ್ತೀರಿ. ಹಾಗಾಗಿ ಯಾವುದೇ ಒಂದು ಪ್ರಮುಖ ವಿಚಾರಗಳಲ್ಲಿ, ಶಾಶ್ವತವಾದಂತಹ ವಿಚಾರಗಳಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ಎಚ್ಚರಿಕೆಯಿಂದ ಮುಂದುವರಿರಿ. ಆದಷ್ಟು ಅಂತಹ ತೀರ್ಮಾನಗಳನ್ನು ಈ ದಿನ ತೆಗೆದುಕೊಳ್ಬೇಡಿ. ದೂರದ ಪ್ರಯಾಣವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಅವಕಾಶವಾದಿಗಳಿರ್ತಾರೆ, ಅಂದರೆ ಆಪರ್ಚುನಿಸ್ಟ್ ಅಂತ, ಅಂಥವ್ರ ಜೊತೆಯಲ್ಲಿ ಮಾತ್ರ ಈ ದಿನ ಇರಬೇಡಿ. ಏಕೆಂದರೆ ತಮ್ಮ ಸ್ವಂತ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ನಿಮ್ಮನ್ನು ಬಳಸ್ಕೊಳ್ತಾರೆ. ನಿಮ್ಮ ಮುಗ್ಧತೆಯನ್ನು ಅವರು ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾರೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಯಾವುದೇ ಗ್ರಹ ದೋಷಗಳಿದ್ದರೂ ಪರಿಹಾರ ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ.
ಹಾಗಾಗಿನೇ ಈ ದಿನ ಮಿಶ್ರ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ತೀರಿ. ಜೊತೆಗೆ ಕೆಲವು ಕೆಲಸಗಳಲ್ಲಿ ತುಂಬ ಯಶಸ್ಸು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಯಾವ ರೀತಿಯಲ್ಲಿ ಮನಸ್ಸು ಮಾಡ್ತೀರಿ, ಎಷ್ಟು ಪ್ರಮಾಣದಲ್ಲಿ ಆ ಒಂದು ಕೆಲಸಕ್ಕೆ ಒತ್ತನ್ನು ಕೊಡ್ತೀರಿ, ಅದರ ಮೇಲೆ ಫಲಾಫಲಗಳು ನಿಂತಿರುವಂಥದ್ದು. ಹಾಗಾಗಿ ಈ ದಿನ ಹೊಸ ಹೊಸ ಅವಕಾಶಗಳು ನಿಮಗೆ ಎದುರಾಗುತ್ತೆ. ಅದನ್ನು ಬಹಳ ಸೂಕ್ಷ್ಮವಾಗಿ ನೀವು ಪರಿಶೀಲನೆ ಮಾಡಿ ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವರು ಉಚಿತವಾಗಿ ಸಲಹೆಯನ್ನು ಕೊಡುವಂಥದ್ದು, ಬಿಟ್ಟಿ ಸಲಹೆ, ಅದರ ಬಗ್ಗೆ ನೀವು ಕಿವಿ ಕೊಡಬೇಡಿ. ಒಂದು ವೇಳೆ ಅದನ್ನು ಪುರಸ್ಕರಿಸಬೇಕು ಅನಿಸಿದ್ರೂ ಕೂಡ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ತುಂಬ ಜಾಣ್ಮೆಯಿಂದಲೇ ನೀವು ಕಾಲ ಕಳಿಬೇಕು. ಏಕೆ ಅಂತ ಹೇಳಿದ್ರೆ ಕೆಲವೊಂದು ಪರಿಸ್ಥಿತಿಗಳು ಇದ್ದಕ್ಕಿದ್ದ ಹಾಗೇ ಎದುರಾಗುವಂಥದ್ದಿದೆ. ಅದಕ್ಕೆ ಮಾನಸಿಕವಾಗಿ ನೀವು ಸಿದ್ಧರಾಗಬೇಕು. ಇನ್ನು ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಅದು ನಿಮ್ಮ ಗುರಿ ಸಾಧನೆಗೆ ಸಹಾಯಕವಾಗುವಂಥದ್ದು. ಆದರೆ ಅದರಲ್ಲಿ ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ನೀವು ಮುಂದುವರಿಬೇಕಾಗತ್ತೆ. ಎಲ್ಲೂ ಕೂಡ ಅನುಮಾನ ಪಡುವಂಥದ್ದಾಗಲಿ ಅಥವಾ ತೀರಾ ಅಂಡರ್ ಎಸ್ಟಿಮೇಟ್ ಮಾಡುವಂಥ ವಿಚಾರಗಳನ್ನು ಆದಷ್ಟು ಮನಸ್ಸಿಗೆ ತಂದುಕೊಳ್ಬೇಡಿ. ಇನ್ನು ಎಲ್ಲದಕ್ಕೂ ಕೂಡ ನಿಮ್ಮ ಮನಸ್ಸೇ ಈ ದಿನ ಕಾರಣವಾಗಿರುವಂಥದ್ದು. ಹಾಗಾಗಿ ಆದಾಯದಲ್ಲಿ ಪ್ರಗತಿಯಾಗಲಿ, ವ್ಯಾಪಾರದಲ್ಲಿ ಒಂದು ರೀತಿಯ ಅಭಿವೃದ್ಧಿಯಾಗಲಿ, ಪ್ರಯಾಣದಲ್ಲಿ ಒಂದು ಶುಭ ಫಲಗಳು ಸಿಗಬೇಕಾಗಲಿ, ನಿಮ್ಮ ಒಂದು ವಿಶ್ವಾಸವೇ ಬಹಳ ಮುಖ್ಯವಾಗುತ್ತೆ. ಹಾಗೆ ನಿಮ್ಮ ವಿರೋಧಿಗಳಿಗೆ ಈ ದಿನ ಆಸ್ಪದ ಕೊಡಬೇಡಿ. ನಿಮ್ಮ ಹಿತಶತ್ರುಗಳನ್ನು ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ ಮನಸ್ಸಿಗೆ ಈ ದಿನ ಆಗಾಗ್ಗೆ ಒಂದು ನೆಗೆಟಿವ್ ಥಾಟ್ಸ್ ಬರುವಂಥದ್ದು ಇದೆ, ಋಣಾತ್ಮಕವಾಗಿರುತ್ತೆ ಮನಸ್ಸು. ಅದನ್ನು ಆದಷ್ಟು ಸರಿದಾರಿಯಲ್ಲಿ ಇಟ್ಕೊಳ್ಬೇಕು. ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ನಿಮ್ಮ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಈ ದಿನ ಸ್ವಲ್ಪ ಹಿಡಿದಿಟ್ಕೊಳ್ಳುವಂಥದ್ದೇ ಬಹಳ ಜಾಣತನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಧನಾತ್ಮಕವಾಗಿರುವಂಥ ದಿನ, ಅಂದರೆ ತುಂಬ ಪಾಸಿಟಿವ್ ಆಗಿರುವಂಥ ದಿನ ಇದು. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಿಮಗೆ ಒಂದು ಸಂತೋಷ ಇದೆ. ಹಾಗೆ ಆ ಕೆಲಸದಿಂದ ನಿಮಗೆ ಒಂದು ಗೌರವ ಪ್ರಾಪ್ತಿಯಾಗುವಂಥದ್ದು, ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವಂಥದ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ನೆರವು ಕೂಡ ಬಹಳ ವಿಶೇಷವಾಗಿ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ವಪ್ರಯೋಜನಕ್ಕಾಗಿ ಕೆಲವೊಂದು ಕೆಲಸಗಳನ್ನು ಮಾಡ್ಕೊಳ್ತೀರಿ. ಕೆಲವೊಮ್ಮೆ ನೀವು ಸೆಲ್ಫ್ ಸೆಂಟರ್ಡ್ ಆಗಿರ್ಬೋದು, ಆದರೂ ಕೂಡ ಅದರಲ್ಲಿ ಒಂದು ಛಾಪನ್ನು ಮೂಡಿಸಬೇಕು, ಅದರಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂಥ ಒಂದು ಹಂಬಲ ಬಹಳ ಮಟ್ಟಿಗೆ ಈ ದಿನ ಇರುತ್ತೆ. ಹಾಗಾಗಿನೇ ಈ 3ರ ಸ್ಥಾನದಲ್ಲಿರುವಂಥ ಚಂದ್ರನಿಂದ ಉತ್ತಮ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ಎಲ್ಲ ಕಡೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳೇ ಜಾಸ್ತಿ ಇರುವಂಥದ್ದು. ಹಾಗಾಗಿ ನಿಮ್ಮ ಪ್ರಗತಿಯ ವೇಗ ಈ ದಿನ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ದಾರಿಯನ್ನು ಬದಲಾಯಿಸುವಂಥದ್ದಾಗಲಿ, ನಿಮ್ಮ ಆಲೋಚನೆಗಳ ವೇಗವನ್ನು ಕಡಿಮೆ ಮಾಡುವಂಥ ಪ್ರಯತ್ನವನ್ನಾಗಲಿ ನೀವು ಮಾಡದೇ ಇರುವಂಥದ್ದು ಉತ್ತಮ. ಏಕೆಂದರೆ ಅದು ಈ ದಿನ ಜರುಗಲ್ಲ. ಅಂದರೆ ಈ ಬದಲಾವಣೆಗಳು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮುಂದುವರಿತೀರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರವನ್ನು ಕೂಡ ಅತಿರೇಕಕ್ಕೆ ಕೊಂಡೊಯ್ಯಬೇಡಿ. ಅಂದರೆ ಒಂದು ಎಕ್ಸ್ಟ್ರೀಮ್ ಹೈಟ್ಗೆ ಅದನ್ನು ತೆಗೆದುಕೊಂಡು ಹೋಗುವಂಥದ್ದು ತುಂಬ ಅಪಾಯಕರ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲೇ ಹೊಂದಾಣಿಕೆ ಮಾಡಿಕೊಳ್ಳಿ. ಎಲ್ಲಿ ಸಮಸ್ಯೆ ಬಂತೋ ಅಲ್ಲೇ ಒಂದು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ, ತುಂಬ ಯಶಸ್ವಿಯಾಗತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ಖರೀದಿ ಪ್ರಯತ್ನಗಳಾಗಲಿ ಅಥವಾ ಈ ಆಸ್ತಿ ಸಂಬಂಧಪಟ್ಟ ಹಾಗೆ, ಮನೆಗೆ ಸಂಬಂಧಪಟ್ಟ ಹಾಗೆ ನೀವು ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ತೀರ್ಮಾನ, ಯಾವುದೇ ಚರ್ಚೆಗಳಿದ್ರೂ ಕೂಡ ಅದೆಲ್ಲ ಫಲಪ್ರದವಾಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಪಾಸಿಟಿವ್ ಆಗಿರುವಂಥ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣುವಂಥ ದಿನ ಕೂಡ, ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಕುಟುಂಬ ಸ್ಥಾನದಲ್ಲಿ ಚಂದ್ರ, ಇದು ಧನಸ್ಥಾನ, ಇದನ್ನೇ ವಾಕ್ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ಕಸಿವಿಸಿ ಇರುತ್ತೆ, ಮನಸ್ಸು ತಿಳಿಯಾಗಿರಲ್ಲ.
ಹಾಗಾಗಿನೇ ಈ ದಿನ ನಿಮ್ಮ ಸ್ವಂತ ಆಲೋಚನೆಗಳು ಕೂಡ ನಿಧಾನವಾಗಿಬಿಡುತ್ತೆ. ಹಾಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಏನೋ ತೊಂದರೆಗಳು, ತಾಪತ್ರಯಗಳು ಇರುತ್ತೆ. ಅಥವಾ ಈ ಬರುವಂಥ ಫಲಿತಾಂಶ ನಿಮಗೆ ಸಮಾಧಾನವನ್ನು ತರಲ್ಲ, ಸಂತೋಷವನ್ನು ತರಲ್ಲ. ಹಾಗಾಗಿ ಕಾಟಾಚಾರಕ್ಕೆ ಈ ದಿನ ಕೆಲಸಗಳನ್ನು ಮಾಡ್ತೀರಿ, ಅದೇ ರೀತಿಯ ಫಲಿತಾಂಶಗಳೇ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಕೆಲವರು ನಿಮ್ಮನ್ನು ಅನುಮಾನ ಪಡುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಬಗ್ಗೆ ಒಂದು ಪ್ರಶ್ನೆ ಈ ಹಣದ ವಿಚಾರದಲ್ಲಿ ಅಥವಾ ಈ ಆದಾಯದ ವಿಚಾರದಲ್ಲಿ ಇರುತ್ತೆ. ಹಾಗಾಗಿ ಈ ದಿನ ಹಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ಬಳಲುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಒಂದು ರೀತಿಯ ನೆಮ್ಮದಿ ಅನ್ನುವಂಥದ್ದು ಸ್ವಲ್ಪ ಕಡಿಮೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಪತಿ ಪತ್ನಿಯರ ಸಂಬಂಧದ ವಿಚಾರದಲ್ಲಿ ಈ ದಿನ ಏನೋ ಒಂದು ಅನುಮಾನ ಒಳ ನುಸುಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ. ಇಲ್ಲಿ ಪೆದ್ದ ರೋಗ ಅಂತ ಹೇಳಿದ್ರೆ ಮಹಾ ದೊಡ್ಡ ರೋಗ ಅದು. ಅದಕ್ಕೆ ಈ ಚಿಕಿತ್ಸೆ ಅನ್ನುವಂಥದ್ದು, ಔಷಧಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಅನುಮಾನ ಪಟ್ಟು ಈ ದಿನ ನಿಮ್ಮ ಜೀವನವನ್ನು ನೀವೇ ಒಂದು ಹಾಳು ಮಾಡಿಕೊಳ್ಳುವಂಥ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಮನೆಯ ಹೊರಗೆ ಕೂಡ ಒತ್ತಡ ಇರುತ್ತೆ. ಅಪರಿಚಿತರಿಂದ ಈ ದಿನ ನಿಮಗೆ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ವ್ಯವಹಾರಗಳು ಲಾಭದಾಯಕವಾಗಿಲ್ಲ. ಎಲ್ಲೇ ನೀವು ಪ್ರಯತ್ನ ಮಾಡಿ ಯಾವುದೇ ಕೆಲಸಗಳನ್ನು ಮಾಡಿ ಅಲ್ಲಿ ಪೂರ್ಣವಾದ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ನಿಮ್ಮ ಶಕ್ತಿಗೆ, ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಫಲಿತಾಂಶ ಈ ದಿನ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಎಲ್ಲ ಕಡೆ ನೀವು ಅಡ್ಜಸ್ಟ್ ಮಾಡಿಕೊಳ್ಬೇಕು. ಇದ್ದುದರಲ್ಲೇ ಒಂದು ತೃಪ್ತಿಯನ್ನು ಪಡಬೇಕು. ಆದ್ದರಿಂದಲೇ ಮನಸ್ಸನ್ನು ಈ ದಿನ ಗಟ್ಟಿ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಈ ಫಲಿತಾಂಶವನ್ನು ಅಪೇಕ್ಷೆ ಪಡಬೇಡಿ. ಕೆಲಸ ಮಾಡಿ ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಕೆಲವೊಮ್ಮೆ ಸಂಭ್ರಮದ ದಿನ ಕೂಡ. ಏನೋ ಒಂದು ಓಡಾಟ, ಏನೋ ಒಂದು ಪ್ರಯಾಣ, ಏನೋ ಒಂದು ಚಟುವಟಿಕೆ ಈ ದಿನ ನಿಮ್ಮನ್ನು ಸುತ್ತುವರೆದಿರುವಂಥದ್ದು. ಹಾಗಾಗಿ ಹೊಸ ಹೊಸ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳ ಒಂದು ಮಾರ್ಗೋಪಾಯ ನಿಮಗೆ ಈ ದಿನ ಕೂಡಿ ಬರುತ್ತೆ. ಒಟ್ಟಾರೆ ಈ ದಿನ ಬಹಳ ಉತ್ತಮವಾಗಿರುವಂಥ ಸಂದರ್ಭ. ಗ್ರಹ ಸ್ಥಾನಗಳು ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭ. ಹಾಗೆ ಈ ದಿನದಲ್ಲಿ ಅಲ್ಪ ಲಾಭಕ್ಕಾಗಿ ಕೆಲವೊಂದು ದಿಢೀರಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಆದರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿದ್ರೆ ಶಾಶ್ವತವಾಗಿರುವಂಥ ಒಂದು ದೊಡ್ಡ ಮೊತ್ತದ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೊಡೆದ್ರೆ ಭಂಡಾರ ಹೊಡಿಬೇಕು. ಇದನ್ನು ಮನಸ್ಸಿನಲ್ಲಿಟ್ಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ಸ್ಥಿತಿಗತಿಗಳು ಚೆನ್ನಾಗಿರೋದ್ರಿಂದ ಸ್ವಲ್ಪ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಹಾಗಾಗಿ ನಿಮಗೆ ಯಾರು ಸಹಕಾರ ಕೊಡಬೇಕು, ಯಾರಿಂದ ಸಹಾಯ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂಥವರು ಕೂಡ ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಸಕಾಲಕ್ಕೆ ಸಹಾಯ ಸಹಕಾರಗಳು ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಒಂದು ಪ್ರತಿಭೆಗೆ, ನಿಮ್ಮ ಪ್ರಯತ್ನಕ್ಕೆ ಹೊಸ ಪ್ರೋತ್ಸಾಹ ಸಿಕ್ಕತ್ತೆ. ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಎಲ್ಲಿಲ್ಲದ ಗೌರವ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ಶ್ಲಾಘನೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಅತೃಪ್ತಿ ಇದೆ. ಯಾಕೆಂದರೆ ನಿಮ್ಮ ನಿರೀಕ್ಷೆ ಜಾಸ್ತಿ ಇದೆ. ಎಕ್ಸ್ಪೆಕ್ಟೇಷನ್ ತುಂಬ ಇದ್ದಾಗ, ಅದು ನಿಮಗೆ ಒಂದು ಒಳ್ಳೆಯ ಫಲವನ್ನು ತರದೇ ಇದ್ದಾಗ ನಿರೀಕ್ಷೆಯಂತೆಯೇ ನಿಮಗೆ ಒಂದು ರೀತಿಯಲ್ಲಿ ಅಸಮಾಧಾನ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಯಾವುದೇ ಒಂದು ವಿಚಾರಕ್ಕೆ ಕೇಂದ್ರೀಕರಿಸಬೇಡಿ. ಏಕೆಂದರೆ ಈ ಮಲ್ಟಿಪಲ್ ಟಾಸ್ಕಿಂಗ್ ಮಾಡುವಂಥ ಸಂದರ್ಭ ಇದು. ಹಾಗಾಗಿ ಒಂದು ಕ್ಷೇತ್ರದಲ್ಲ, 10 ಕ್ಷೇತ್ರಗಳಲ್ಲಿ ನೀವು ಈ ದಿನ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಆರೋಗ್ಯದಲ್ಲಿ ಒಂದು ಪ್ರಗತಿ ಇದೆ. ಹಾಗೆ ಮನಸ್ಸಿನಲ್ಲಿ ಒಂದು ಉತ್ಸಾಹ ಇದೆ. ಏನಾದರೂ ಒಂದನ್ನು ಸಾಧನೆ ಮಾಡಬೇಕು ಅನ್ನುವಂಥ ತುಡಿತ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಿಮ್ಮ ಒಂದು ರೋಲ್ ಮಾಡೆಲ್ ಯಾರಿದ್ದಾರೆ ಅಥವಾ ಯಾರನ್ನು ನೀವು ಅನುಕರಣೆ ಮಾಡ್ತಾ ಇದ್ದೀರಿ, ಯಾರಂತೆ ನೀವು ಆಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಿ ಅಂಥವರ ಬಗ್ಗೆ ಈ ದಿನ ಹೆಚ್ಚು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳಿ. ಅವರ ಪ್ರಯತ್ನದಂತೆ ನಿಮ್ಮ ಪ್ರಯತ್ನ ಕೂಡ ಮುಂದುವರಿತಾ ಇರಲಿ, ಸ್ಥಿರವಾಗಿರಲಿ. ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ
ಒಂದು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ವಲ್ಪ ನಿಧಾನಗತಿಯ ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸಿಗೆ ಬೇಸರವನ್ನು ತರುವಂಥದ್ದು. ಕೆಲಸಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ಮಾನ ಅವಮಾನಗಳ ಪ್ರಶ್ನೆ ಉದ್ಭವ ಆಗ್ತಾ ಇರುತ್ತೆ. ಮನೆಯಲ್ಲಿರುವಂಥವರ ನಡತೆ ನಿಮಗೆ ಅಷ್ಟೊಂದು ಕನ್ವೀನಿಯೆಂಟಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿನೇ ಈ ದಿನ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿರುತ್ತೆ. ಜೊತೆಗೆ ಆದಾಯದಲ್ಲೂ ಕೂಡ ಅಷ್ಟೊಂದು ಪ್ರಗತಿ ಇಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ಪರ್ಧೆ ಜಾಸ್ತಿ. ಈ ವ್ಯವಹಾರಗಳೇ ಸರಿಯಾಗಿ ನಡೀತಾ ಇಲ್ಲ. ಇದೆಲ್ಲವೂ ಕೂಡ ವಿಚಿತ್ರವಾಗಿ ಈ ದಿನ ನಿಮಗೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಅಷ್ಟೊಂದು ಸರಳವಾಗಿಲ್ಲ, ಅಷ್ಟೊಂದು ಸ್ಮೂತ್ ಆಗಿಲ್ಲ. ಪ್ರತಿ ಸಣ್ಣ ವಿಚಾರಕ್ಕೂ ಕೂಡ ಈ ದಿನ ನೀವು ಹೋರಾಟ ಮಾಡಬೇಕಾಗತ್ತೆ. ಜೀವನವೇ ಒಂದು ದೊಡ್ಡ ಹೋರಾಟದಂತೆ ನಿಮಗೆ ತೋರ್ತಾ ಇರುತ್ತೆ. ಹಾಗಾಗಿ ಈ ದಿನ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಕಿರಿಕಿರಿ ಆಗುವುದರಿಂದ ಹಿಡಿದು ಹಣಕಾಸಿನ ನಷ್ಟ ಆಗುವವರೆಗೂ ಕೂಡ ಕೆಲವೊಂದು ಅನುಭವಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಕೆಲವೊಂದು ಹೊಸ ವಿಚಾರಗಳನ್ನು, ಹೊಸ ಪ್ರಯತ್ನಗಳನ್ನು, ವ್ಯಾಪಾರ ವ್ಯವಹಾರ ಆರಂಭ ಮಾಡುವಂಥ ವಿಚಾರಗಳೇನೇ ಇದ್ದರೂ ಅದನ್ನು ಮತ್ತೊಮ್ಮೆ ಆಲೋಚನೆ ಮಾಡಿ ಮುಂದುವರಿರಿ. ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಕುಟುಂಬ ಸದಸ್ಯರಿಂದ ಅನಗತ್ಯವಾದ ಮಾತುಗಳನ್ನು ಕೇಳ್ತೀರಿ. ಏಕೆಂದರೆ ಅವರಿಂದ ಒಂದು ದೋಷಾರೋಪಣೆಗಳು ಈ ದಿನ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮಾತಿಗೆ ಮಾತು ಸೇರಿದಾಗ ಅಭಿಪ್ರಾಯ ಭೇದಗಳು ಉಂಟಾಗುತ್ತೆ. ಅದು ಜಗಳದಲ್ಲೋ ಕಲಹದಲ್ಲೋ ಪರ್ಯಾವಸಾನ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರಂಭದಲ್ಲೇ ಇಂಥದ್ದನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಈ ದಿನ ಸ್ವಲ್ಪ ಮೌನವಾಗಿರುವಂಥದ್ದು ಉತ್ತಮ. ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡಬೇಡಿ. ಎಲ್ಲ ವಿಚಾರಗಳಿಗೂ ಕೂಡ ಮಾತಿಗೆ ಮಾತು ಕೊಡಬೇಡಿ. ಸ್ವಲ್ಪ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಕಾಲಭೈರವ ಸ್ವಾಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ರುದ್ರದೇವರನ್ನು ಈ ದಿನ ನೀವು ಸ್ಮರಣೆ ಮಾಡ್ತಾಯಿರಿ. ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ನಿರೀಕ್ಷೆಯಂತೆ ಇರುತ್ತೆ. ಹಣಕಾಸಿನ ಸ್ಥಿತಿಯೂ ಕೂಡ ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಹಾಗೆ ಈ ದಿನ ಒಂದು ಓಡಾಟ, ಪ್ರಯಾಣ, ಪುಣ್ಯಕ್ಷೇತ್ರಗಳ ದರ್ಶನ, ದೇವಾಲಯ ದರ್ಶನ ಇದೆಲ್ಲವೂ ಕೂಡ ಈ ದಿನ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು. ಹಾಗೆ ಯಾವುದೇ ಒಂದು ವಿಚಾರವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ಜಾಗ್ರತೆಯಿಂದ ಇರ್ತೀರಿ. ಏಕೆಂದರೆ ಅನುಭವ ದೊಡ್ಡದು. ಆದರೆ ಅನಿವಾರ್ಯ ಕಾರಣಗಳಿಗಾಗಿ ಕೆಲವೊಂದು ಖರ್ಚನ್ನು ಮಾಡಬೇಕಾಗತ್ತೆ. ಹಾಗಾಗಿ ಕೈಯಲ್ಲಿ ಹಣ ಇದ್ದಾಗ ಖರ್ಚಿಗೆ ಹಿಂದೆ ಮುಂದೆ ನೋಡಬೇಡಿ. ಏಕೆಂದರೆ ನಿಮ್ಮ ಕುಟುಂಬಸ್ಥರೇ ಈ ದಿನ ನಿಮ್ಮ ನಡತೆಯಿಂದ ಅಳೆಯುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಿಮ್ಮ ಮೇಲೆ 10 ಕಣ್ಣುಗಳು ಇರುವಂಥದ್ದು. ಹಾಗಾಗಿ ಕೆಲವೊಮ್ಮೆ ನಿಮ್ಮ ಒಂದು ಪ್ರತಿಭೆಯ ಆಧಾರದಲ್ಲಿ ದೃಷ್ಟಿ ದೋಷಗಳು ಉಂಟಾಗುವಂಥದ್ದಿದೆ. ಹಾಗೆ ನಿಮ್ಮ ನಡತೆ ಹೇಗಿರುತ್ತೆ ಅಂತ ಹೇಳಿ ಕೆಲವೊಬ್ಬರು ಪರೀಕ್ಷೆ ಮಾಡಲಿಕ್ಕೂ ಕೂಡ ಕಾಯ್ತಾ ಇರುವಂಥ ಸಂದರ್ಭ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಶರೀರಕ್ಕೆ ಒಂದು ರೀತಿಯಲ್ಲಿ ಏನೋ ಥ್ರೆಟ್ ಇರುವಂಥದ್ದು, ಅಂದರೆ ಸ್ವಲ್ಪ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಅದೇ ದೇಹ ಆರೋಗ್ಯದ ಬಗ್ಗೆ ಸ್ವಲ್ಪ ವ್ಯತ್ಯಯಗಳಾಗುವಂಥದ್ದಿರುತ್ತೆ. ಜಾಗ್ರತೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳು ಲಾಭದ ಹಾದಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ. ಹಾಗಂತ ಎಲ್ಲವೂ ಸರಿ ಇದೆ ಅಂತ ಹೇಳಿ ದೊಡ್ಡ ಮಟ್ಟಕ್ಕೆ ಪ್ರಯತ್ನಕ್ಕೆ ಹೋಗಬೇಡಿ. ಈ ದಿನದಲ್ಲಿ ವಾಹನ ಖರೀದಿ, ಒಡವೆ ವಸ್ತ್ರ ಖರೀದಿ, ಬಂಡವಾಳ ತೊಡಗಿಸುವಂಥದ್ದು, ಹಣವನ್ನು ಸಾಲವಾಗಿ ಕೊಡುವಂಥದ್ದು ಅಥವಾ ಹಣಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು, ಇಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಅಷ್ಟೊಂದು ಒಳ್ಳೆಯದಾಗಲ್ಲ. ಇನ್ನು ವ್ಯವಹಾರಗಳನ್ನು, ಚಟುವಟಿಕೆಗಳನ್ನು ಆದಷ್ಟು ನಿಗದಿತ ವೇಳೆಯಲ್ಲಿ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಒಳ್ಳೆಯ ಲಾಭ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಅದರಲ್ಲೂ ನಿಮಗೆ ಇಷ್ಟವಾದಂಥವರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯುವಂಥ ದಿನ. ಹಾಗೆ ಗಣ್ಯರನ್ನು, ರಾಜಕೀಯ ವ್ಯಕ್ತಿಗಳನ್ನು ಈ ದಿನ ಭೇಟಿ ಮಾಡುವಂಥದ್ದು, ಅವರಿಂದ ಬೇಕಾದಂಥ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಎಲ್ಲೋ
ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿರುತ್ಸಾಹ ಉಂಟಾಗಬಹುದು. ಏಕೆಂದರೆ ಕೊರತೆಗಳಿಂದ ಕೆಲವೊಮ್ಮೆ ನೀವು ಆ ಒಂದು ದಾರಿಯನ್ನೇ ಬಿಟ್ಟು ಬೇರೆ ದಾರಿಯನ್ನು ಕ್ರಮಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಏಕೆಂದರೆ ಎಲ್ಲಿ ನಿಮಗೆ ಹಿನ್ನಡೆ ಆಗ್ತಾ ಇದೆ, ಎಲ್ಲಿ ನಿಮಗೆ ಒಂದು ರೀತಿಯ ಗೌರವ ಸಿಕ್ಕಲ್ಲ, ಅಂಥ ದಾರಿಯಲ್ಲಿ ನೀವು ಹೋಗಲ್ಲ. ಹಾಗಾಗಿ ತುಂಬ ಒಂದು ಸ್ವಾಭಿಮಾನಿಯಾಗಿ ಇರುವಂಥ ದಿನ. ಆದರೆ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಕೆಲಸಕ್ಕೆ ಕೈ ಹಾಕಬೇಡಿ. ಯಾವುದೇ ಒಂದು ಕೆಲಸ ಆದರೂ ಕೂಡ ಅದನ್ನು ತುಂಬ ವಿಶ್ವಾಸದಿಂದ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಅಥವಾ ನಿಮ್ಮ ಸ್ವಂತ ವಿದ್ಯಾಭ್ಯಾಸ, ನಿಮ್ಮ ಶಿಕ್ಷಣ, ಇದರಲ್ಲಿ ಈ ದಿನ ಸ್ವಲ್ಪ ತೊಡಕುಗಳು ಇರುವಂಥದ್ದು. ಆದರೆ ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ನಿಮಗೆ ಒಳ್ಳೆಯ ಮಾರ್ಗೋಪಾಯ ಇದೆ. ಒಳ್ಳೆಯವರ ಸಹಕಾರ ನಿಮಗೆ ಸಿಕ್ಕತ್ತೆ. ಆದರೆ ಈ ದಿನ ನಿಮ್ಮ ಮೈಂಡನ್ನು ಸ್ವಲ್ಪ ಅಪ್ಲೈ ಮಾಡಬೇಕು. ಹಾಗಾಗಿನೇ ತುರ್ತಾಗಿರುವಂತಹ ವಿಚಾರಗಳಲ್ಲಿ ತೀವ್ರ ಗಮನವನ್ನು ಕೊಡಬೇಕಾಗುತ್ತೆ. ಇಮ್ಮಿಡಿಯೇಟಾಗಿ ನೀವು ರಿಯಾಕ್ಟ್ ಮಾಡಬೇಕು. ಆದಷ್ಟು ಈ ಕೆಲಸ ಕಾರ್ಯಗಳನ್ನು ಮುಂದೂಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ದೂರದ ಬಂಧುಗಳ ಆಗಮನ ನಿಮಗೆ ಸಂತೋಷವನ್ನು ತರುತ್ತೆ. ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಭೇಟಿ ಮಾಡುವಂಥದ್ದು, ಅವರ ಜೊತೆ ಒಂದು ಪ್ರಯಾಣ, ಪ್ರವಾಸ ಇರುವಂಥದ್ದು ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತೆ. ಹಾಗೆ ಈ ದಿನ ಹೊಸ ವ್ಯಕ್ತಿಗಳ ಭೇಟಿ ಕೂಡ ನಿಮ್ಮಲ್ಲಿ ಒಂದು ಉತ್ಸಾಹವನ್ನು ತರಿಸುತ್ತೆ. ಹಾಗಾಗಿನೇ ಈ ದಿನ ಹೊಸ ಹೊಸ ವಿಚಾರಗಳಿಗೆ ಕೈ ಹಾಕ್ತೀರಿ, ಹೊಸ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಹಾಗೆ ಹೆಚ್ಚಿನ ಪ್ರಗತಿಯನ್ನು ಕಾಣುವಂಥ ಸಂದರ್ಭಗಳು ಇದೆ. ಇನ್ನು ಈ ದಿನ ಪ್ರಮುಖವಾದಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಕೂಡ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಪಾಸಿಟಿವ್ ಆಗಿರುವಂಥ ಫಲಿತಾಂಶಗಳನ್ನು ತಂದು ಕೊಡುವಂಥ ದಿನ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ನಿಮಗೆ ಉತ್ತಮ ಫಲಿತಾಂಶಗಳು ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.